ಇಲ್ಲಿಗೆ ಹೋಗ್ತಿದ್ದೀವಿ ಅಂತಂದ್ರೆ ಮೂಲೆ ಕೂತ್ಕೋ ಮೂಲೆ ಕೂತ್ಕೊ ಬಿಟ್ಟ ಹೆಸರು ಹೇಳ್ತೀಯ ಕರೆಕ್ಟಾಗಿದೆ. ಬಾರಮ್ಮ ರಾಣಿ ಮಹಾರಾಣಿ. ಮತ್ತೆ ಎಲ್ಲ ಮುಗೀತಾ? ಮುಗೀತಾ? ಜಾಗಿಂಗ್ ಎಲ್ಲ ಮುಗೀತಾ? ಇಲ್ಲ, ಹೋಗೋಣ ಬಾ. ಅದೇ ಜಾಗಿಂಗ್ ಬಟ್ಟೆ ಹಾಕ ಬಂದಿದ್ದೆಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ. ಕಾಮಿಡಿ ಚೆನ್ನಾಗಿಲ್ಲ ಬಿಡು. ಚೆನ್ನಾಗಿಲ್ವಾ? ಅಯ್ಯೋ, ಇನ್ನೇನು ಕಾಮಿಡಿ ಮಾಡೋದು ನಾವು ನಗಾಡಬೇಕು. ಆಯಿತು, ಸುಮ್ಮನೆ ಇದೆಲ್ಲ ಸಿಕ್ಸೋದು ಬೇಡ, ಇಲ್ಲೇ ಇಡೋಣ. ಓಕೆನಾ? ಇವಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ನಾನು ಸಿಕ್ಸಿದ್ದೀನ ಏನು ಬೇಡ. ಸೊ ಈ ವಿಡಿಯೋ ಗೊತ್ತಲ್ಲ ಏನು ಅಂತ ಆಲ್ರೆಡಿ ತಮ್ಲೈ ನೋಡಿರೋದ್ರಿಂದ ಗೊತ್ತಾಗಿರುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಚಿಕ್ಕ ಚಿಕ್ಕ ಬಿಟ್ಸ್ಗಳು ಅದನ್ನೂ ನೋಡಿರೋದ್ರಿಂದ ನಿಮಗೆ ಪಕ್ಕಾ ಗೊತ್ತಾಗಿರುತ್ತೆ. ಈ ವಿಡಿಯೋ ಬಂದು ನಮ್ಮ ಮಗಳ ಫೇಸ್ ರಿವೀಲ್ಗೆ ಬಟ್ಟೆ ರೆಡಿಯಾಗಿದೆ. ಆಯ್ತು, ನೀನು ಹೇಳು. ನೀನು ಹೇಳಿಲ್ಲ, ಹೇಳ್ದಲ್ಲ. ಬಟ್ಟೆ ರೆಡಿಯಾಗಿದೆ. ಆಯ್ತು, ನೀನು ಹೇಳು. ಸೊ ನನ್ನ ಮಗಳದ್ದು ಫೇಸ್ ರಿವೀಲಿಗೆ ಆ್ಯಕ್ಚುಲಿ ತುಂಬ ಕಡಿಮೆ ಟೈಮಲ್ಲಿ ಕೊಟ್ಟಿದ್ವಿ ಬಟ್ಟೆ ಸ್ಟಿಚಿಂಗ್ ಎಲ್ಲ ಮಾಡಿಸಿ. ಆಯಿತಾ, ಕೊಟ್ಟಿದ್ವಿ. ಹೊಲ್ಕೊಡ್ತಾರೋ ಇಲ್ವಾ ಅಂತ ಅನ್ಕೊಂಡಿದ್ದು. ಪಾಪ ನಾವು ಹೇಳಿ ಟೈಮಿಗೆ ಹೊಲ್ಕೊಟ್ಟಿದ್ದಾರೆ. ಸೊ ಅದು ಬಂದಿದೆ, ಅದನ್ನ ನಿಮಗೆ ನೀಟಾಗಿ ತೋರ್ಸೋಣ ಅಂತ. ಸೊ ಯಾವ ಬಟ್ಟೆ ಹಾಕೊಳ್ತಾ ಇದ್ದೀವಿ ನನ್ನ ಮಗಳು ಫೇಸ್ ರಿವೀಲ್ಗೆ ಅಂತ. ಸೊ ಅದಕ್ಕಿಂತ ಮುಂಚೆ ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಓಕೆ, ಈಗ ಶುರು ಹಚ್ಕೊಳ್ಳೋಣ ಬೇಬಿ. ಒಂದೊಂದೇ ಫಸ್ಟ್ ಸಿಂಪಲ್ ಇಂದ ತಗೊಳ್ಳೋಣ. ಅಂದರೆ ಸಿಂಪಲ್ ಅಂದ ತಕ್ಷಣ ಯೋಚನೆ ಆಗತ್ತೆ. ಸೊ ಇನ್ನೇ ನಾನೇ. ಸೊ ಕಲರ್ ನಿಮ್ಗೆ ಆಲ್ರೆಡಿ ಗೊತ್ತು, ರೆಡ್ ಕಲರ್ ಅಂತ. ಸೊ ಇದು ನೋಡಿ, ಇದು ಫಸ್ಟು ನನ್ನ ಶರ್ಟ್. ಇದು ರೆಡ್ ಕಲರು. ಯಾರು ಬಂದು ಹಿಂಗೆ ಗುದ್ಬೇಡಿ ಹಿಂಗೆ ಉಳಿತಾರ. ಸೊ ರೆಡ್ ಕಾಣ್ತಿದೆ ನೋಡು. ಇದು ಶರ್ಟ್. ಬಿಡಿ, ಶರ್ಟ್ ಎಂತ ತೋರ್ಸೋದು ಆಕ್ಚುಲಿ ನನ್ ತೋರ್ಸೋ ಅವಶ್ಯಕತೆನೇ ಇಲ್ಲ. ರೆಡಿಮೇಡ್ ಅಲ್ಲ, ನೀವೇ ನೋಡಿ. ರೆಡಿಮೇಡ್ ಅಲ್ಲ, ಪೀಸ್. ಅದು ಬಾಯ್ ಸೆಕ್ಷನ್ ಅಲ್ಲಿ ಇವಾಗ ರೇಮೆಂಟ್ಸ್ ಇದೆಲ್ಲ ಇರುತ್ತೆ ನೋಡಿ. ಅಲ್ಲಿ ಹೋಗಿ ನಾವು ಪೀಸ್ ಹರಿಸ್ಕೊಂಡಿಲ್ಲ. ಆಕ್ಚುಲಿ ಈಗ ಈ ಹುಡುಗಿರಿಗೆ ನಾವು ಡ್ರೆಸ್ಸಸ್ಗೆಲ್ಲ ಹೊಲ್ಸ್ಕೊಂತೀವಿ ಗೊತ್ತಾ, ಅಲ್ಲಿ ಹೋಗಿ ಇವನಿಗೆ ಶರ್ಟ್ ಹೊಲಿಸ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ತಗೊಂಡಿರೋದು ಪೀಸ್ ತಗೊಂಡು ಸ್ಟಿಚ್ ಮಾಡ್ತಿದ್ದು. ಇವ್ರ ಕಲರಿಂಗ್ ಮ್ಯಾಚ್ ಮಾಡ್ಬೇಕಲ್ಲ ನಾನು. ನನ್ನ ಹಣೆ ಬರ ನೋಡಿ ಹೆಂಗೆ. ಸೊ ಇದಕ್ಕೆ ಮುಗ್ದೈತಿ. ಇದಕ್ಕೆ ಒಂದು ಪಂಚೆ ತಗೊಂಡಿದ್ದೀನಿ. ಬಾರ್ಡ್ರು ರೆಡ್ ಕಲರ್ ಕಾಣಬೇಕು ಅಂತ ಒಂದು ಪಂಚೆ ತಗೊಂಡಿದ್ದೀನಿ. ಎಷ್ಟು ಕಲರ್ ಪೇರ್ಗಳು ಪಂಚೆ ಶರ್ಟ್ ಇದೆ ಗೊತ್ತಾ? ಪಿಂಕ್ ಇದೆ, ಆಮೇಲೆ ಗ್ರೇ ಇದೆ, ಗೋಲ್ಡ್ ಇದೆ, ಗ್ರೀನ್ ಇದೆ. ಸೊ ಇದು ಪಂಚೆ. ಇದನ್ನು ಎಂತ ಬಿಚ್ಚೋರ್ಸ್ಲಾ? ಬೇಡ ಅಲ್ವಾ? ಮತ್ತೆ ಮಾಡ್ಸಕ್ಕಾಗಲ್ಲ. ಓಕೆ, ಈಗ ನೆಕ್ಸ್ಟ್ ಏಳ್ದು ತಗೊಳ್ಳೋಣ. ಫಸ್ಟ್ ಸೀರೆ ನೀವೆಲ್ಲ ನೋಡಿದ್ದೀರಾ? ಸೀರೆ ಎಲ್ಲ ಆಲ್ರೆಡಿ ನೋಡಿದ್ದೀರಾ. ಪರ್ಚೇಸ್ ಮಾಡಿರೋದು ಸೀರೆ ಏನು ನೋಡಿದ್ದೀರಲ್ಲ. ಇದು ನೋಡಿ, ಇದಕ್ಕೆ ಏನಂತಾರೆ? ಬಾರ್ಡರ್. ಇದು ಗಂಡ ಬೇರುಂಡ ಬಾರ್ಡರ್. ಸೊ ಇದು ನೋಡಿ ಸೀರೆ ಕಾಮನ್. ಏನು ಇದನ್ನು ಓಪನ್ ಮಾಡಿ ತೋರಿಸೋದೇನು ಅವಶ್ಯಕತೆ ಇಲ್ಲ. ಸೀರೆ ಓಕೆನಾ? ಈ ಸೀರೆಗೆ ಬ್ಲೌಸ್ ಏನಿದೆ ನೋಡಿ, ಇದು ಬ್ಲೌಸು ಹೊಲ್ಸಿದ್ದು. ನೀಟಾಗಿ ತೋರಿಸವ. ಇವಳು ಹೆಣ್ಮಕ್ಳಿಗೆ ಚೆನ್ನಾಗಿ ತೋರಿಸ್ತಾರೆ. ಎಲ್ಲ ಓಪನ್ ಇದೆ ನೋಡಿ. ಇವಳೇ ತೋರಿಸ್ತಾಳೆ. ತೋರಿಸವ ನೋಡಿ, ಹಿಂದ್ಗಡೆ ಕಂಪ್ಲೀಟ್ ಎಲ್ಲ ಓಪನ್ ನೋಡಿ. ಸ್ವಲ್ಪ ಹತ್ರ ತಾಬ. ನೋಡಿ ನೋಡಿ ಆಯ್ತಾ. ಇದು ಡಿಸೈನ್ ಇದೆಲ್ಲ ಆ್ಯಕ್ಚುಲಿ ನನ್ನ ನಾದ್ನಿಗೆ ಕೇಳ್ಬಿಟ್ಟು ಅವಳ ಹತ್ರ ತಗೊಂಡು ಆಮೇಲೆ ಹೊಲ್ಸಿದ್ದು. ಇದು ನೋಡಿ, ಗಂಡ ಬೇರುಂಡ ಬಾರ್ಡರ್ನ ಇಲ್ಲಿಗೆ ಎಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿ ಹೊಲ್ದು ಕೊಟ್ಟಿದ್ದಾರೆ. ಸೈಡಲ್ಲೆಲ್ಲ ಯಾವ ಥರ ಇದೆ ನೋಡಿ. ಮತ್ತೆ ಫ್ರಂಟಲ್ಲಿ ಹಾಫ್ ಮಾತ್ರ ಈ ಥರ ಹೊಲ್ಸಿದ್ದೀನಿ. ಈ ಥರ ಹಾಫ್ ಚೆನ್ನಾಗಿ ಹೊಲ್ದು ಕೊಟ್ಟಿದ್ದಾರೆ. ಈ ಥರ ಮಾಡಿಸಿದ್ರೆ ಅಂದರೆ ಇಲ್ಲಿ ಫ್ರಂಟಲ್ಲಿ ಏನು ಇಲ್ಲಿ ಹೊಲ್ದಿದ್ದಾರಲ್ಲ, ಇಲ್ಲಿ ಸೈಡಲ್ಲಿ ಅದನ್ನ ನಾನು ಕೈಗೆ ಚಿಕ್ಕದಾಗಿ ಹೊಲ್ಸಿದ್ದೀನಿ. ಮತ್ತು ಇದು ಒಂದೊಂದು ಚಿಕ್ಕದು ಬೊಟ್ಟು ಥರ ಹೋಲ್ಸಿದ್ದೀನಿ. ಹೆಣ್ಮಕ್ಳು ತುಂಬಾ ಡೀಪಾಗಿ ದಪ್ಪ ಕಣ್ಣು ಬಿಡ್ಕೊಂಡು ನೋಡ್ತಾ ಇರ್ತೀರಲ್ಲ, ನಂಗೆ ಗೊತ್ತು. ಬ್ಯಾಕ್ ಸೈಡ್ ಸೇಮ್ ಡಿಸೈನ್ಸ್. ಇಲ್ಲಿ ಡಿಸೈನೇ ಕಾಣ್ತಿಲ್ಲ, ಬರೀ ಓಪನ್ ಇದೆ. ಆ ಡಿಸೈನ್ ಹಿಂಗದಲ್ಲ, ಅವರಿಗೆಲ್ಲ ಗೊತ್ತಾಗುತ್ತೆ. ಓಕೆ, ಈ ಥರ ಹಿಂಗೆ ಓಕೆನಾ? ಇವಳ್ದು ಇಷ್ಟೇ ಮುಗೀತು. ಈಗ ಮೇಯ್ನ್ ಬರೋಣ ನಮ್ಮ ಗೊಂಬೆಗೆ, ಕ್ಯೂಟಿಗೆ. ಇಟ್ಕೊಯ್ದು ಈಗ ಮೈಕ್ ಇಟ್ಕೊ. ನಾನು ತೋರಿಸ್ತೇನೆ. ಓಕೆ, ಫಸ್ಟ್ ಏನು ಹೇಳಿದೆ? ಫ್ರಾಕ್ ಅಲ್ವಾ ಇದು? ಫ್ರಾಕ್ ಹೊಲ್ಸಿದೀವಿ ನೋಡಿ ನಾವು. ಇದನ್ನ ನಾವು ತರಕ್ಕೆ ನೀವೇ ನೋಡಿರ್ತೀರ ಬ್ಲಾಗಲ್ಲಿ ಒಂದು 4ರಿಂದ 5 ಅಂಗಡಿ ಸುತ್ತಿದೀವಿ. ಮತ್ತೆ ಇವನು ಆ್ಯಕ್ಚುಲಿ ಇವನು ಕರ್ಕೊಂಡು ಹೋಗ್ಬಾರ್ದು ಎಲ್ಲೇ ತರಕ್ಕೆ ಹೋದ್ರು ಏನೇ ಆದರೂ. ಏನಕ್ಕೆ ಅಂತ ಅಂದರೆ ಇವನು ಹೋದ ತಕ್ಷಣ ಒಂದೆರಡು ನೋಡಿದ ತಕ್ಷಣ ಅದರಲ್ಲೇ ಹಿಂಗೆ ಸೆಲೆಕ್ಟ್, ಅದೇ ತಗೋ ಇದೇ ತಗೋ. ಮತ್ತು ಹೊರಗಡೆ ಬರ್ಕೊಂಡು ಏನಕ್ಕೆ
ಅಲ್ಲೇ ಇತ್ತಲ್ಲ ಅದೇ ತೊಗೋಬೋದಲ್ಲ. ಬಟ್ ನನಗೆ ಹಂಗಲ್ಲ, ಒಂದ್ಸಲ ತೊಗೋಬೇಕಾದ್ರೆ ಒಂದು ಸ್ವಲ್ಪನಾದ್ರೂ ಅಂದರೆ ಒಂದು ಸ್ವಲ್ಪನೂ ಇಷ್ಟ ಆಗ್ದಲ್ಲ ಬಿಡು, ಯಾವುದೋ ಒಂದೊಂದು ತೊಗೊಬರಕ್ಕೆ ಹೋಗ್ಬಾರ್ದು. ಒಂದು ಸ್ವಲ್ಪನಾದ್ರೂ ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಫೀಲಿಗೆ ಆಧಾರ ತರಬೇಕು. ಇನ್ನೂ ಹೇಳ್ಬೇಕು ಅಂತಂದ್ರೆ ಸಖತ್ ಇಷ್ಟ ಆದಾಗ ತರಬೇಕು. ಹೇಳ್ಬೇಕಂದ್ರೆ ಅಕಸ್ಮಾತ್ ನಮಗೆ ಇಲ್ಲ ಆಗ್ತದೆ ಆ ಥರ ಸಿಕ್ತಿಲ್ಲ ಅಂತ ಅಂದಾಗ ಓಕೆ ಚೆನ್ನಾಗಿದೆ ಅಂತ ಫೀಲ್ ಆದ್ರೆ ಬರೋ ಥರ ತರಬೇಕು. ಇವನ್ ಥರ ಯಾವುದೋ ಒಂದು ಹಿಂಗೆ ಹೋಗೋದು ಹಿಂಗೆ ತರೋದು ಆ ಥರ ಮಾಡಬಾರ್ದು. ನನ್ನ ಮಗಳು ಕೆಳಗಡೆ ಕಿರ್ಚಾಡ್ತಾವಳೆ ಅಜ್ಜಿ ತಾತನ ಜೊತೆ. ಓಕೆ ನೋಡಿ ಹೆಂಗಿದೆ ನನ್ನ ಮಗಳು ಬಟ್ಟೆ. ಮೆಟೀರಿಯಲ್ ಸೂಪರ್ ಆಗಿದೆ ಮಾತ್ರ. ಇದೆ ಆಕ್ಚುಲಿ ಇವಳಿಗೆ ಅಂತ ಹೇಳಿ ಆಕ್ಚುಲಿ ನೋಡಕ್ಕೆ ಇದು ಹಾರ್ಡ್ ಅನ್ಸುತ್ತೆ, ಸಾಫ್ಟ್ ಇದೆ. ಒಳಗಡೆ ಲೈನಿಂಗ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಹೆಂಗೆ ಕಾಣುತ್ತೆ ಇದು. ಫ್ರಾಕ್ ಹಿಂಗೆ ಓಪನ್ ಮಾಡಿ ಹಿಂಗೆ ನೋಡಿ, ಇಲ್ಲಿ ಮಧ್ಯದಲ್ಲಿ ಈ ಥರ ಒಂದು ಬೋ ಕೊಟ್ಟಿದ್ದಾರೆ. ಇದು ಆ ಕಡೆ ಈ ಕಡೆ ಹಿಂದ್ಗಡೆ ಹಗ್ಗ ಕಟ್ಟಕ್ಕೆ ಹಿಂದ್ಗಡೆ ತೋರಿಸು. ಹಿಂದ್ಗಡೆ ಜಿಪ್ ಹಾಕಿದ್ವಿ, ಈ ಥರ ಜಿಪ್ ಹಾಕಿರೋ ಥರ ಜಿಪ್. ಈ ಥರ ಒಳಗಡೆ ಲೈನಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನಾವೇ ಹೇಳಿ ತುಂಬಾ ಚೆನ್ನಾಗಿ ಹೊಲ್ದು ಕೊಟ್ಟಿದ್ದಾರೆ ಮಾತ್ರ. ಹೇಳ್ಬೇಕಂದ್ರೆ ಇದು ತಗೊಂಡಾದ್ಮೇಲೆ ಇನ್ನೊಂದು ಶಾಪಿಗೆ ಹೋಗಿದ್ದು, ಇದು ನನ್ನ ಶರ್ಟ್ ಹೋಗಿದ್ದಲ್ಲ, ಅಲ್ಲಿ ಇದಕ್ಕಿಂತ ಇನ್ನೂ ಸಾಫ್ಟ್ ಇರೋದಿತ್ತು. ಆಕ್ಚುಲಿ ಆಲ್ರೆಡಿ ನಾವು ತಗೋಬಿಟ್ಟಿದ್ವಿ, ಇಲ್ಲಾಂದ್ರೆ ನಾನು ಅದನ್ನೇ ತಗೊಂತಿದ್ದೆ. ಅದು ಸಕ್ಕತ್ ಇಷ್ಟ ಆಯ್ತು, ಬಟ್ ಆಲ್ರೆಡಿ ತಗೊಂಡಾಗಿತ್ತಲ್ಲ ಅದಕ್ಕೆ ಸುಮ್ಮನೆ. ಓಕೆ, ಇವಾಗ ಇದನ್ನು ತೋರಿಸಿಗ ನೀಟಾಗಿ. ಇವಾಗ ನೋಡಿ ಇದೇನಿದೆ ಅಲ್ಲ, ಬರೀ ಇಷ್ಟೇ ಅಲ್ಲ, ಇವಳು ನಾನು ಬೇಡ ಅಂತ ಅಂದ್ರೂ ಅದ್ರ ಜೊತೆಗೆ ತಾಳಿ ಇಲ್ಲಿ ನೋಡಿ ಒಂದು ಕೋಟು, ಅದಕ್ಕೆ ಕೋಟ್ ಇದು. ಅಯ್ಯೋ ಎಷ್ಟು ಹೆಂಗ್ ಹಾಕೊಂತಾಳೆ ನನ್ನ ಮಗಳಿದು. ಹಿಂಸೆ ಆಗತ್ತದು, ಒಂದ್ಸಲ ಇವಾಗ ಮನೆಯಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಒಂದ್ಸಲ ಹಾಕಿ ನೋಡಿದೀವಿ ನಾವು. ಇದು ತಗೊಬಂದ ತಕ್ಷಣ ಕರೆಕ್ಟಾಗಿ ಫಿಟ್ಟಿಂಗ್ ಎಲ್ಲ ಆಗತ್ತಂತ ನೋಡ್ಬೇಕಲ್ಲ. ಸೊ ಒಂದ್ಸಲ ನೀಟಾಗಿ ಒಂದ್ಸಲ ಬಟ್ಟೆ ಎಲ್ಲ ವೇರ್ ಮಾಡಿ ಸಕ್ಕದಾಗ ಕಾಣ್ತಿದ್ಲು. ಬಟ್ ನನ್ನ ಪ್ರಕಾರ ಬೇಬಿ, ನನ್ನ ಪ್ರಕಾರ ನಾವು ಏನು ಆ ಜಾಗಕ್ಕೆ ಹೋಗ್ತೀವಲ್ಲ ರಿವೀಲ್ ಮಾಡೋಕ್ಕೆ, ನನ್ನ ಪ್ರಕಾರ ಕಷ್ಟ ಆಗತ್ತೆ ಅನ್ಕೊಂತೀನಿ. ಇಲ್ಲ ಕಷ್ಟ ಏನಾಗಲ್ಲ, ಅಂದ್ರೆ ಇವಾಗ ಶೆಕೆ ಅಂತ ಅಂದ್ರೆ ಸ್ವಲ್ಪ ಹಾಕತ್ತೆ, ಆಮೇಲೆ ಪಟ್ ಅಂತ ಬಿಚ್ಚಿಡೋಣ ಅಷ್ಟೇ. ಸೊ ನೋಡಿ ಇದು ಡೀಟೇಲ್ ಆಗಿ ತೋರಿಸು ಬೇಬಿ, ಎಕ್ಸ್ಪ್ಲೇನ್ ಮಾಡು ಯಾವ ತರ ಹೊಲ್ದಿದ್ದಾರೆ. ನೋಡಿ ನಾವು ಇದು ಕೋಟ್ ಇದೆಯಲ್ಲ, ಇದು ನಾನು ಫಸ್ಟ್ ಅವ್ರಿಗೆ ಹೊಲಿಬೇಕಾದ್ರೆ ಹೇಳಿದ್ದೆ ಏನಂತ, ನನಗೆ ಇಲ್ಲಿ ಇದು ವರ್ಕ್ ಬರಬೇಕು, ಇಲ್ಲಿ ವರ್ಕ್. ಬಟ್ ಬ್ಯಾಕ್ ಸೈಡ್ ಹೇಳಿದೆ, ಅವ್ರು ಹೇಳಿದ್ರು ಬ್ಯಾಕ್ ಸೈಡ್ ಹೆವಿ ಆಗುತ್ತೆ ಅಂತ. ಅವಾಗ ಬೇಡ ಅಂತ ಅನ್ನಿಸ್ತು. ಸೊ ನೋಡಿ ಹಿಂಗಡೆ ಪ್ಲೇನ್, ಇಲ್ಲಿ ಕಾಲರಿಗೆ ಡಿಸೈನ್ ಮತ್ತೆ ಮಾಡಿಸಿರೋದು. ಇದು ರೆಡಿಮೇಡ್ ಡಿಸೈನ್, ರೆಡಿಮೇಡ್. ಆಕ್ಚುಲಿ ನಾವು ಸ್ಟಿಚಿಂಗ್ ಅಂದ್ರೆ ನಾವೇ ಡಿಸೈನ್ ಮಾಡಿಸೋದು ಆಕ್ಚುಲಿ ಅಂದ್ರೆ ಲೇಟ್ ಆಗುತ್ತೆ, 2 days ಅಲ್ಲಿ ಇರೋದು. ಅವ್ರು ಮಾಡಿ ಕೊಡಿದ್ರೆ ಲೇಟ್ ಆಯ್ತು, ಹಂಗಾಗಿ ನಾನೇ ರೆಡಿ ಇರೋದನ್ನೇ ತಗೊಂಡಿದ್ದು. ಇದು ನೋಡಿ ಇದೆಲ್ಲ ಆಕ್ಚುಲಿ ನಾವು ನೆಟ್ಟಲ್ಲಿ ನೋಡಿ ನಾನು ಇದು ಡಿಸೈನ್ ಸೆಲೆಕ್ಟ್ ಮಾಡಿರೋದು. ಇದು ಫ್ರಂಟ್ ಆಕ್ಚುಲಿ ಇದು ನೋಡಿ, ಇದು ಕೈ ಹತ್ರ ಇತ್ತರ ಹಂಗೆ ಗುಚ್ಚೆ ಬಂದು ಬಫ್ ಲೈಟ್ ಬಫ್, ಚಿಕ್ಕ ಬಫ್ ಕೊಟ್ಟಿದ್ದಾರೆ. ಮತ್ತೆ ಇದು ಕಾಲರ್ ಹಿಂಗೆ ಆ ಚಿಕ್ಕ ಎಳೆ ಕೂಸು ಈ ಬಟ್ಟೆ ಹಾಕೊಂಡಾಗ ಸಕ್ಕದ ಕಾಣ್ತಿಲ್ವ ನನ್ನ ಮಗಳು. ನೋಡಿ ಈ ಥರ ತಾಳು ಕಾಲರ್ ಇದು ಇದಂಗ. ಇವಾಗ ನೋಡಿ ನಾನು ಹಿಂಗೆ ಇಟ್ಕೊಂತೀನಿ, ಅದ್ರ ಮುಂದ್ಗಡೆ ಅದು ಇದು ಈ ಥರ ಕಾಣತ್ತೆ, ಈ ಥರ ಕಾಣುತ್ತೆ ಹಿಂಗೆ ಅಂತ. ಆ್ಯಕ್ಚುಲಿ ನಾವು ಯಾವುದೇ ಏನಾದರೂ ಫೇಸ್ ರಿವೀಲ್ ಆಗಿರ್ಬೋದು, ಅಥವಾ ನಾವು ಅನ್ನಪ್ರಾಶನ ಬ್ಲೂ ಕಲರ್ ಸ್ಟಿಚ್ ಮಾಡಿಸಿದ್ವು, ಏನೇ ಮಾಡಿಸಿದ್ರು ತುಂಬ ನನ್ನ ಮಗಳಿಗೆ ಇದೇ ಕಲರಲ್ಲಿ, ಅಂದರೆ ಫಸ್ಟ್ ಆಫ್ ಆಲ್ ರೆಡ್ ಕಲರ್ ನಾನು ಸೆಲೆಕ್ಟ್ ಮಾಡಿದ್ದು. ನನಗೆ ಅನ್ನಪ್ರಾಶನ ಬ್ಲೂ ಕಲರ್ ಏನಕ್ಕೆ ಡಿಸೈಡ್ ಆಯಿತು ಫಸ್ಟ್? ಅದೇ ಫಸ್ಟೇ ಅನ್ಕೊಂಡ್ವಿ ರಾಯಲ್ ಬ್ಲೂ ನಮಗೆ ಇಷ್ಟ ಅಂತ ತಗೋಬೇಕಂತ ಅನ್ಕೊಂಡಿತ್ತು. ಇದರಲ್ಲೂ ಅಷ್ಟೇ ನನ್ನ ಹತ್ರ ನನಗೆ ರೆಡ್ ಕಲರ್ ಬೇಕಿತ್ತು. ಏನಕ್ಕೆ ರೆಡ್ ಕಲರ್ ಆಲ್ಮೋಸ್ಟ್ ವೇರೇ ಮಾಡಿಲ್ಲ ನಾನು. ಸೊ ರೆಡ್ ಕಲರ್ ಚೆನ್ನಾಗಿರುತ್ತೆ, ನನ್ನ ಗೊಂಬೆಗೂ ಅವಳು ಸ್ವಲ್ಪ ಕಲರ್ ಇರೋದ್ರಿಂದ ರೆಡ್ ಕಲರ್ ಎದ್ದು ಕಾಣುತ್ತೆ ಅಂತ ನನ್ನ ತಲೆಯಲ್ಲಿತ್ತು. ಆ್ಯಕ್ಚುಲಿ ಇನ್ನೊಂದೇ ಹೇಳಿದಾಳೆ, ಗ್ರೀನ್ ಕಲರ್ ಏನೋ ಬೇಕು. ಎಲ್ಲೋ ಗ್ರೀನ್ ಅಲ್ಲ, ಎಲ್ಲೋ ಕಲರ್ ಅಲ್ಲ, ಎಲ್ಲ ಗ್ರೀನೇ ಹೇಳಿದ್ದು. ಗ್ರೀನ್ ಅಲ್ಲ ಬೇಬಿ, ಎಲ್ಲ ನೀನ್ ಹೇಳಿದ್ದು ಗ್ರೀನೇ ಹೇಳಿರೋದು. ಗ್ರೀನ್ ಕಲರ್ ಬೇಕಂತ ಹೇಳಿರೋದು. ಗ್ರೀನ್ ಕಲರ್ ಅವಳ ಹತ್ರ ಇಲ್ಲ ಆಕ್ಚುಲಿ. ನನ್ನ ಡಾರ್ಕ್ ಗ್ರೀನ್, ಓಕೆ, ಬಾಟಲ್ ಗ್ರೀನ್ ನನ್ನ ಹತ್ರ ಇದೆ ಆಕ್ಚುಲಿ. ಗ್ರೀನ್ ಕಲರ್ ಅವಳ ಹತ್ರ ಇಲ್ಲ ಆಕ್ಚುಲಿ. ಗ್ರೀನ್ ಕಲರ್ ಅವಳಿಗೊಂದು ಗ್ರೀನ್ ಕಲರ್ ಯಾವಾಗ್ಲಾದ್ರೂ ಒಂದು ತಗೊಂಡು ಏನಾದರೂ ಶೂಟ್ ಗೀಟ್ ಏನಾದ್ರೂ ಮಾಡಿಸೋದಿದ್ರೆ ಮಾಡಿಸ್ತೀನಿ. ಅದು ಬಿಟ್ರೆ ಸೊ ಇವಾಗ 100% ಕಾಮನ್ ಆಗಿ ಇನ್ನೊಂದು ಹೇಳ್ತೀನಿ. ಆ್ಯಕ್ಚುಲಿ ಹೇಳಲೇಬೇಕು ಸೀರಿಯಸ್ಲಿ, ಬರೀ ಒಂದಿಂದಲ್ಲಿ ಹೊಲ್ಕೊಟ್ಟಿರೋದು ಇಷ್ಟು. ಇದು ಏನಿದೆ ಇದು ನಮ್ದೆಲ್ಲ 2 days. ಹೌದು, ನಮ್ದೆಲ್ಲ 2 days ತಗೊಂಡಿದ್ದಾರೆ. ಇದು ಏನಿದೆ ನೋಡಿ ಇವಳ್ದಿಷ್ಟು ಮತ್ತು ಇದು ಜಾಕೆಟು ಬರೀ ಒಂದು ದಿನದಲ್ಲೇ ಹೊಲ್ಕೊಟ್ಟಿದ್ದಾರೆ. ಈಗ ಕಾಮನಾಗಿ ಕೇಳ್ಬೋದು, ಇಲ್ಲಿ ಹಾಸನದಲ್ಲಿ ಇರೋರು ಎಷ್ಟು ಜನ ಕೇಳ್ಬೋದು ಏನಂತ, ಎಲ್ಲಿ ಹೊಲ್ಸಿದ್ರಿ ಅಂತ. ಇದು ಫಸ್ಟ್ ಟೈಮ್ ನಾವು ಕೊಟ್ಟಿರೋದು. ಫಸ್ಟ್ ಟೈಮ್ ಕೊಟ್ಟಿದ್ದು ಅವ್ರು ಯಾರಂತಾನೆ ನಮಗೆ ಗೊತ್ತಿಲ್ಲ. ನಾವೆಲ್ಲಿ ಕ್ಲಾತ್ ತಗೊಂಡ್ವಿ ನೋಡಿ, ಅಲ್ಲಿ ಅವ್ರ ಹತ್ರ ಅವರು ಜಸ್ಟ್ ನಾನು ಇಲ್ಲಿ ಕ್ಲಾತ್ ತಗೊಂಡ್ವಲ್ಲ, ನಮಗೆ ಗೊತ್ತಿರೋ ಒಂದಿಷ್ಟು ಟೈಲರ್ಸ್ಗಳನ್ನೆಲ್ಲ ನಾವು ಒಂದ್ಸಲ ಕೇಳಿದಾಗ ಒಂದಿಂದಲೇ ಹೊಲಿಯೋಕ್ಕೆ ಕಷ್ಟ, ಯಾಕಂದರೆ ನಮಗೆ ಟೈಮ್ ಇಲ್ಲ. ಸೊ ಇನ್ನೇನು ನಾಳೆನೇ ನಾವು ಹೊರಡಬೇಕು. ಸೊ ನಾಳೆ ಎಲ್ಲ ಬೇಬಿ ನಾಡಿದ್ದು.
ಸೊ ನಾಡಿದ್ದು ಹೊರಡ್ಬೇಕು. ಬಟ್ ಕಾಮನ್ ಆಗಿ ಪ್ರತಿಯೊಬ್ಬರು ಇವಾಗ ಮಧ್ಯಾಹ್ನ ಮೇಲೆ ಹೌದು. ಸೊ ಏನು ಗೊತ್ತಾ, ಕಾಮನ್ ಆಗಿ ಪ್ರತಿಯೊಬ್ಬರೂ ಕೇಳ್ತಾರೆ, ಏನಂತ ಕೇಳ್ತಾರೆ, ಒಂದಿನ ಮುಂಚೆ ನಾವು ಹೊರಡ್ತಾ ಇದ್ದೀವಿ ಅಂತಲೇ ಹೇಳೋದು. ಸೊ ನಾವು ಸಹ ಅದನ್ನೇ ಹೇಳಿದ್ವಿ, ನಾಡಿದ್ದು ಹೋಗಬೇಕಲ್ಲ. ಸೊ ನಾವು ಇವತ್ತು ಹೋಗ್ತಾ ಇದ್ದೀವಿ, ನಮ್ಗೆ ಇವತ್ತು ಬೇಕೇ ಬೇಕು ಅಂತ ಹೇಳಿದ್ವಿ. ಸೊ ಇವತ್ತು ಬೆಳಗ್ಗೆ ಸಿಕ್ತು, ನೆನ್ನೆ ಅಲ್ಲ ಮೊನ್ನೆ ಸಂಜೆ ಹಂಗೆ ಕೊಟ್ಟಿದ್ದು. ಸೊ ಇವತ್ತು ಬೆಳಗ್ಗೆ ಸಿಕ್ತು. ಇದು ನೆನ್ನೆನೇ ಹೊಲ್ದಾಗಿತ್ತು, ನಾನು ಇವತ್ತು ಬೆಳಗ್ಗೆ ಹೋಗಿ ತಗೊಬಂದೆ. ನೆನ್ನೆ ರಾತ್ರಿ ತಗೊಂಡಿದ್ದು, ಸಾರಿ, ಇದು ಶರ್ಟ್ ನಾನು ಇವತ್ತು ಬೆಳಗ್ಗೆ ತಗೊಬಂದಿದ್ದು. ನಿಂದು ಬ್ಲೌಸು ನೆನ್ನೆ ನೈಟ್ ತಗೊಬಂದಿದ್ದು. ಎಷ್ಟು ಗಂಟೆಗೆ ತಗೊಬಂದೆ ಅದೆಲ್ಲ ಏನು ಬೇಡ ಅಲ್ವಾ? ಸರಿ ಬಿಡಿ, ಓಕೆ. ನನಗೆ ಕನ್ಫ್ಯೂಷನ್ ಆಗ್ತಿದೆ. ಓಕೆ, ಈಗ ನಾಡಿದ್ದು ನಾವು ಫೇಸ್ ರಿವೀಲ್ ಮಾಡೋಕೆ ಹೋಗ್ತಾಯಿದ್ವಿ. ಅದಕ್ಕಿಂತ ಮುಂಚೆ ಇದೊಂದು ಹೇಳ್ಬಿಡ್ತೀನಿ ನೋಡಿ. ಇದು ಒಂದಿಂದಲೇ ಹೊಲ್ಕೊಟ್ಟಿದ್ದು. ಕಾಮನ್ ಆಗಿ ಏನಕ್ಕೆ ಅಂದರೆ, ಅನ್ನಪ್ರಾಸನ ವೀಡಿಯೋ ಅಪ್ಲೋಡ್ ಮಾಡಿದಾಗ ತುಂಬ ಜನ ಕೇಳಿದರೆ, ನನ್ನ ಮಗಳಿದೊಂದು ಫೋಟೋ ಬಿಟ್ಟಾಗ ಅಂದರೆ ಫೇಸ್ ಕವರ್ ಮಾಡಿ ಆ ಬಟ್ಟೆ ತೋರಿಸಿದಾಗ, ಪಾಪುಗೆ ಬಟ್ಟೆ ಎಲ್ಲಿ ಹೊಲ್ಸಿದ್ರಿ, ಅವ್ರ ಫೋನ್ ನಂಬರ್ ಕೊಡಿ, ಆ ಥರ ಎಲ್ಲ ಕೇಳಿದರು. ಸೊ ಇದು 100% ಕೇಳ್ತೀರಿ, ಆಲ್ರೆಡಿ ತೋರಿಸಿರೋದ್ರಿಂದ. ನಂಗೆ ಸತ್ಯವಾಗ್ಲೇ ಹೇಳ, ಅಂಗಡಿ ಹೆಸರುವೇ ಗೊತ್ತಿಲ್ಲ, ಯಾವ ಕ್ರಾಸಲ್ಲಿ ಬರುತ್ತೆ ಅಂತಲೂ ಗೊತ್ತಿಲ್ಲ. ಒಟ್ಲಲ್ಲಿ ನನಗೆ ನೆನಪಿಗೆ ಮಾರ್ಕೆಟ್ ದೇವಿಗೆರೆ ಸರ್ಕಲಿಂದ ಹಿಂಗೇನೋ ಹೋಗಿ ಇದು ಹಾಸನದವ್ರಿಗೆ ಹೇಳ್ತಾ ಇರೋದು, ಒಳಗೇನೋ ಹೋಗ್ಬೇಕು. ಬಟ್ ಬೇಕಂದರೆ ಅವರ ಫೋನ್ ನಂಬರ್ ನಾನು ಈ ವಿಡಿಯೋದಲ್ಲಿ ಇವಾಗ ಒಂದು ಹಾಕ್ತೀನಿ, ಒಂದು 10 ಸೆಕೆಂಡ್ ಬರುತ್ತೆ, ಸೇವ್ ಮಾಡ್ಕೊಳ್ಳೋದಾರು ಮಾಡ್ಕೊಳ್ಳಿ. ಸೊ ಬೇಕಾ ಹೊಲಿಸಿ, ಚೆನ್ನಾಗಿ ಹೊಲ್ಕೊಡ್ತಾರೆ, ಬೇಗ ಹೊಲ್ಕೊಡ್ತಾರೆ. ಅಯ್ಯೋ ತುಂಬ ಜನ ಇದ್ದಾರೆ, ನಾವು ಫಸ್ಟ್ ಟೈಮ್ ನೋಡಿದ್ವಿ ಅವ್ರ ಶಾಪು. ಸಿಕ್ಕಾಪಟ್ಟೆ ಜನರು ಇದ್ದಾರೆ, ನಮ್ಮ ಊರಿನವ್ರವರು. ಇವತ್ತು ತುಳು ಮಾತಾಡ್ತಿದ್ರು ನೆನ್ನೆ ಹೋದಾಗ. ಹಂಗೇನಿಲ್ಲ, ನೀವು ಒಳ್ಳೆ ಕೆಲಸ ಚೆನ್ನಾಗಿ ಮಾಡಿದ್ರು, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಓಕೆನಾ? ಇನ್ನೊಂದು ಆಯಿತು, ಇನ್ನೇನಾದ್ರು ಹೇಳೋದಿದೆಯಾ? ಈಗ ಮೇಯ್ನ್ ವಿಷಯಕ್ಕೆ ಬರ್ತೀನಿ. ಇಷ್ಟೊತ್ತಿಗೆ ಎಲ್ರಿಗೂ ಗೊತ್ತಾಗಿರುತ್ತೆ. ಫಸ್ಟೇ ಹೇಳ್ತಾ ಇದ್ದೀನಿ, ನನ್ನ ಗೊಂಬೆ ಈ ಬಟ್ಟೆ, ನನ್ನ ಬೇಬಿ ಈ ಬ್ಲೌಸು, ರೆಡ್ ಕಲರ್ ಸೀರೆ, ನಾನು ರೆಡ್ ಕಲರ್ ಶರ್ಟು ಯಾವ ವೀಡಿಯೋದಲ್ಲಿ ಹಾಕೊಂಡಿರ್ತೀವಿ, ಆ ವಿಡಿಯೋ ಫೇಸ್ ರಿವೀಲ್ ವಿಡಿಯೋ ಆಗಿರುತ್ತೆ. ಆಯಿತಾ? ಆ ವಿಡಿಯೋ ಫೇಸ್ ರಿವೀಲ್ ಆಗಿರುತ್ತೆ. ಬಟ್ ನಾಳೆ ಅಲ್ಲ, ನಾಡಿದ್ದು ಬೆಳಗ್ಗೆ ನಾವು ಹೋಗ್ತಾಯಿದ್ದೀವಿ. ಯಾವ ಜಾಗ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಲ್ಲ, ಗೆಸ್ ಮಾಡಿ ಒಂದು ಕ್ಲೂ ಕೊಡ್ತೀನಿ. ನನ್ನ ಮಗಳು ಹುಟ್ಟಿದಾಗ ನನ್ನ ಹರಕೆ ಹೊತ್ಕೊಂಡು ಹರಕೆ ತೀರಿಸಿದ್ದೆ. ಇಷ್ಟೇ ಕ್ಲೂ. ಆಲ್ಮೋಸ್ಟ್ ಅಲ್ಲಿ ಎಷ್ಟೋ ಜನರಿಗೆ ಗೊತ್ತಾಗಿರುತ್ತೆ. ಹಾಗೆ ಇನ್ನೂ ಒಂದು ಏನು ಅಂದರೆ, ಈ ವಿಡಿಯೋ ಅಪ್ಲೋಡ್ ಮಾಡೋದಷ್ಟೊತ್ತಿಗೆ, ಈ ವಿಡಿಯೋ ಯಾವ ಡೇಟಿಗೆ ಅಪ್ಲೋಡ್ ಆಗುತ್ತೆ ಗೊತ್ತಿಲ್ಲ. ನನ್ನ ಪ್ರಕಾರ ಈ ವಿಡಿಯೋ ಮರ್ತೋಯ್ತು ಬಿಡು, ಗೊತ್ತಾಗಲ್ಲ ಯಾವತ್ತು ಅಪ್ಲೋಡ್ ಆದಂತ ಗೊತ್ತಿಲ್ಲ. ಯಾಕೆಂದರೆ ಇದಕ್ಕೆ ಪ್ರೆಗ್ನೆನ್ಸಿ ವೀಡಿಯೋಸ್ಗಳು ಆಲ್ರೆಡಿ ಅಪ್ಲೋಡ್ ಆಗ್ತಾಯಿದೆ ಬೇಬಿ. ಸೊ ಪ್ರೆಗ್ನೆನ್ಸಿ ವೀಡಿಯೋ ಅಪ್ಲೋಡ್ ಆಗೋದ್ರಿಂದ 5 ಎಪಿಸೋಡ್ ಇರೋದ್ರಿಂದ ಅದಾಗಿದ್ದು ನೆಕ್ಸ್ಟ್ ವೀಡಿಯೋನೇ ಇದು ಅಪ್ಲೋಡ್ ಆಗುತ್ತೆ. ಯಾವತ್ತು ಅಪ್ಲೋಡ್ ಆಗುತ್ತೆ ಗೊತ್ತಿಲ್ಲ. ಬಟ್ ಈ ವಿಡಿಯೋ ಅಪ್ಲೋಡ್ ಆಗೋಕ್ಕಿಂತ ಮುಂಚೆ ಫೇಸ್ ರಿವೀಲ್ ಆಗಿರುತ್ತೆ. ಅಂದರೆ ನಾವು ಆ ಜಾಗಕ್ಕೆ ಹೋಗಿರ್ತೀವಿ, ಅದೇ ಫಸ್ಟ್ ವಿಡಿಯೋ, ಅದೇ ವಿಡಿಯೋ. ಸೊ ನಾವು ಆಲ್ರೆಡಿ ಜಾಗಕ್ಕೆ ಹೋಗಿ ವಿಡಿಯೋ ಆಗಿರುತ್ತೆ. ಸೊ ಇವಾಗ ನೀವು ಈ ವಿಡಿಯೋ ನೋಡ್ತಿರೋದ್ರೆ ಫೇಸ್ ರಿವೀಲ್ ಆಗಿದೆ, ಬಟ್ ಯಾವತ್ತು ಅಪ್ಲೋಡ್ ಆಗುತ್ತಂತನೂ ನಮಗೂ ಸರಿಯಾಗಿ ಗೊತ್ತಿಲ್ಲ. ಸೊ ನಾನೇ ಕನ್ಫ್ಯೂಷನ್ ಆಗ್ತಿದ್ದೀನಿ, ಏನೇನೋ ಮಾತಾಡ್ತಿದ್ದೀನಿ ಕನ್ಫ್ಯೂಷನಾಗಿ. ಸೊ ಒಟ್ಲಲ್ಲಿ ಫೇಸ್ ರಿವೀಲ್ ಎಲ್ಲಿ ಅಂತ ಗೆಸ್ ಮಾಡಿ, ನಾನು ಹರಕೆ ತೀರಿಸಿದ್ದೆ ನನ್ನ ಮಗಳು ಹುಟ್ಟಿದ್ದಕ್ಕೆ. ನಾನು ಕೇಳ್ಕೊಂಡಿದ್ದೆ ದೇವ್ರ ಹತ್ರ, ಗೊತ್ತಾಗಿರತ್ತಲ್ಲ. ಸೊ ಕಮೆಂಟ್ ಮಾಡಿ ಎಲ್ಲಿ ನಾವು ಇದು ಅಂತ. ನನ್ನ ಪ್ರಕಾರ ಬೇಬಿ ಕಮೆಂಟ್ ಏನಂತ ಬರುತ್ತೆ ಗೊತ್ತಾ? ಒಂದು ಈ ಪ್ಲೇಸ್ ಅಂತ ಗೆಸ್ ಮಾಡಿರ್ತಾರೆ, ಇನ್ನೊಂದು ನಾನು ನೋಡಿದ್ದೆ, ನೀವು ಈ ಬಟ್ಟೆ ಹಾಕ ಬಂದಿದ್ರಿ ಅಲ್ಲ, ನಾನು ನೋಡಿದ್ದೀನಿ ಆ ಜಾಗದಲ್ಲಿ, ನಿಮ್ಮನ್ನು ನೋಡಿದೆ ಅಂತ ಒಬ್ರು ಹೇಳ್ತಾರೆ. ಇನ್ನೊಂದು ಪಕ್ಕ ಅದು ಏನು ಹೇಳ್ತಾರೋ ಗೊತ್ತಿಲ್ಲ, ನೋಡೋಣ. ಸೊ ನೋಡಿದ್ರಲ್ಲ ಬಟ್ಟೆಗಳು, ಫೋನ್ ನಂಬರು ಕೊಟ್ಟಿದ್ದೀನಿ, ಕಾಲ್ ಮಾಡ್ಕೊಳ್ಳಿ. ಬೇಕಾದ್ರೆ ನನ್ನ ಹೆಸರು ಹೇಳಿ, ಸಾಮ್ರಾಟ್ ಶೆಟ್ಟಿ ಅವ್ರ ವೀಡಿಯೋದಲ್ಲಿ. ಐ ಥಿಂಕ್ ಅವ್ರಿಗೆ ಗೊತ್ತೇ ಇರಲ್ಲ ನನ್ನ ಫೋನ್ ನಂಬರ್ ಹಾಕೋದು. ಫಸ್ಟ್ ಆಫ್ ಆಲ್ ಸಾಮ್ರಾಟ್ ಶೆಟ್ಟಿ ಅಂದ್ರೂ ಇಲ್ಲ ಅನ್ಕೊಂತೀನಿ. ಕರೆಕ್ಟ್, ಅವ್ರಿಗೆ ನಾನು ಯಾರಂತಾನೆ ಗೊತ್ತಿಲ್ಲ. ಯಾಕೆ ಹೇಳಿ, ಮಾಸ್ಕ್ ಹಾಕೊಂಡೆ ಓಡಾಡೋದಿದ್ದಲ್ಲ. ಸೊ ಮಾಸ್ಕ್ ಹಾಕೊಂಡಿರೋದ್ರಿಂದ ಐ ಥಿಂಕ್ ಅವ್ರಿಗೆ ಗೊತ್ತಾಗಿರಲ್ಲ ಅನ್ಕೊಂತೀನಿ. ಮೇಬಿ ಏನಾದ್ರು ಹೇಳೋದಿದೆಯಾ? ನೀ ಎಷ್ಟು ಎಕ್ಸೈಟ್ ಆಗಿದೆಯಾ? ಕೊನೆಗೂ ಮಾತಾಡ್ಬೇಕಾದ್ರೆ ಅಲ್ವಾ ನಿದ್ದೆ ಬರುತ್ತೆ. ಈಗ ನಾನು ಯಾವಾಗಲೂ ಹೇಳಿದ್ನಲ್ಲ, ಅಲ್ಲಿ ಮಲಗಿರ್ತೀನಿ ಎಪ್ಸು ಅಂತ. ಸೊ ಕೊನೆಗೂ ಮಗಳು ಫೇಸ್ ರಿವೀಲ್ ಕ್ಷಣ ಗಡಾಣಿ ಅಂತಾರಲ್ಲ, ಹತ್ತಿರ ಬಂದಿದೆ. ಇನ್ನೇನು ನಾಡಿದ್ದು ಹೋಗ್ತಾ ಇದ್ದೀವಿ ಬಟ್ಟೆ ಹಾಕ್ಕೊಂಡು. ಎಷ್ಟು ಎಕ್ಸೈಟ್ ಆಗಿದೆ ಹೇಳ್ಬಿಡು. ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾಕಂತಂದರೆ ನಾವು ಹೇಳಿ ಅಂದರೆ ನಮಗೂ ಕೇಳಿ ಸರ್ ಹೇಳಿ ಅಲ್ಲ, ನಮಗೂ ಕೇಳಿ ಸಾಕಾಗಿತ್ತು. ಯಾವಾಗ ಮಾಡ್ತೀರಾ ಫೇಸ್ ರಿವೀಲ್ ಅಂತ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನೀವು ಎಷ್ಟು ಕೇಳ್ತಿದ್ದೋ ನಾವು ಅಷ್ಟೇ ಆ್ಯಕ್ಚುಲಿ ಎಕ್ಸೈಟ್ ಆಗಿದ್ವಿ. ನಾವು ಅಂದರೆ ರಿವೀಲ್ ಮಾಡಬೇಕು ಅಂತ. ಬಟ್ ಏನು ಮಾಡೋಕ್ಕಾಗುತ್ತೆ ಅಂದರೆ ಟೈಮು ಎಲ್ಲ ಬರಬೇಕಲ್ಲ. ಸೊ ಆ ಟೈಮ್ ಇವಾಗ ಬಂದಿದೆ ನಮಗೆ ಅಂತ ಏನಿಲ್ಲ. ಓಕೆ, ನಾವು ಟು ಬಿ ಫ್ರ್ಯಾಂಕ್ ಸೀರಿಯಸ್ ಆಗಿ ಹೇಳಬೇಕು ಅಂತಂದರೆ, ಐ ಥಿಂಕ್ ಆ ಲಾಸ್ಟ್ ವೀಡಿಯೋದಲ್ಲೇ ಮುಂಚೆ ಹೇಳಿದ್ದೀನಿ ಅನ್ಕೊಂತೀನಿ. ಪಾಪು ಹುಟ್ಟಿದ್ದು 1 ತಿಂಗಳಲ್ಲೇ ನಾವು ರಿವೀಲ್ ಮಾಡೋಣ ಅಂತ ನಾನು ಇವಳು ಮಾತಾಡ್ಕೊಂಡಿದ್ವಿ. ನಿಜ ತಾನೇ ಮಾತಾಡ್ಕೊಂಡಿದ್ವಿ. ಏನಕ್ಕೆ ತೋರಿಸಿಲ್ಲ ಅಂತ ಅಂದಾಗ,
ಐ ಥಿಂಕ್ ನಿಮಗೆ ಗೊತ್ತು, ನಾವು ಸಿಚುವೇಶನ್ ಹೇಳಿದ್ವಿ, ಯಾವ ಸಿಚುವೇಷನಲ್ಲಿ ಪಾಪು ಡೆಲಿವರಿ ಆಯಿತು, 20 ದಿನ ಮುಂಚೆ ಆಯಿತು. ಆ್ಯಕ್ಚುಲಿ ಪಾಪು ವೆಯ್ಟ್ ಕಡಿಮೆ ಆಯಿತು. ಸೊ ಅದ್ರ ಜೊತೆಗೆ ಮೇಯ್ನಾಗಿ ಮನೆಯವರು ಹೇಳಿದ್ರು, ನಮ್ಮಪ್ಪ ಅಮ್ಮ ಆಗಿರೋದು, ಇವರಮ್ಮ ಅಂದರೆ ನಾನು ಸೋಷಲ್ ಮೀಡ್ಯಾದಲ್ಲಿ ಇರೋದ್ರಿಂದ ಇವರಮ್ಮ ಮೇಯ್ನಾಗಿ ನನಗೆ ದೃಷ್ಟಿ ಜಾಸ್ತಿ ತೆಗಿತಾರೆ ಅವರು. ಸೊ ದೃಷ್ಟಿ ಎಲ್ಲ ತೆಗೆಯೋದು, ಎಷ್ಟು ದೃಷ್ಟಿ ಆಗಿದೆಯೋ ನಿನಗೆ, ವೀಡಿಯೋ ಎಲ್ಲ ಕಡಿಮೆ ಮಾಡು ಅಂತ ಹೇಳ್ತಾರೆ ನನಗೇನೆ. ನಾವು ಸೋಷಲ್ ಮೀಡ್ಯಾದಲ್ಲಿ ಇರೋದ್ರಿಂದ ಸೊ ದೃಷ್ಟಿ ಆಗುತ್ತೆ ಅಂತ ಅವರ ಮಾತಿಗೆ ಬೆಲೆ ಕೊಟ್ಟು, ಏನಕ್ಕೆ ಅಂತಂದರೆ ಇವಳು ಪ್ರೆಗ್ನೆಂಟ್ ಆದಮೇಲೆ, ಇವಳು ಡೆಲಿವರಿ ಆದಮೇಲೆ ಇವಳನ್ನ ನಿಜ ಹೇಳ್ಬೇಕು ನಾನೆಲ್ಲ ನೋಡ್ಕೊಳ್ಳೋದು, ತಂದೆ ತಾಯಂದಿರೇ ನೋಡ್ಕೊಳ್ಳೋದು, ಇವರಮ್ಮ ಆಗಿರೋದು, ನಮ್ಮಮ್ಮ ಆಗಿರೋದು. ಸೊ ಪಾಪು ಹುಟ್ಟಿದ ಮೇಲೂ ಅಷ್ಟೇ ಆ ಪಾಪುಗೆ ಸ್ನಾನ ಮಾಡಿಸೋದು, ಅದ್ರ ಯೋಗಕ್ಷೇಮ ಮತ್ತು ಚೆನ್ನಾಗಿ ಟ್ರೀಟ್ ಮಾಡೋದಾಗಿರೋದು, ಏನು ತಿನ್ನಿಸ್ಬೇಕು ಏನು ತಿನ್ನಿಸ್ಬಾರ್ದು ಪ್ರತಿಯೊಂದೆಲ್ಲ ದೊಡ್ಡವರೇ ಡಿಸೈಡ್ ಮಾಡೋದು. ಅದಕ್ಕೋಸ್ಕರ ಅವರ ಮಾತಿಗೆ ಬೆಲೆ ಕೊಟ್ಟು ಓಕೆ ಆಯಿತು ನಾನು ಕೇಳಿದೆ ಅವ್ರ ಹತ್ರ ಯಾವಾಗ ಇದೆ, ಅವ್ರು ಹೇಳಿದ್ರು 6 months ಆದಮೇಲೆ ಅನ್ನಪ್ರಾಶನ ಆಗುತ್ತಲ್ಲ, ಅದಾದಮೇಲೆ ಏನು ಹೇಳ್ತಾರೆ ಫೇಸ್ ರಿವೀಲ್ ಮಾಡ್ಕೊಳ್ಳಿ ಅಂತಲೇ ಹೇಳಿದ್ರು. ಸೊ ಬೇಬಿ ಕೊಡಿಲಿ, ನೀನು ಅಲ್ಲಿ ಮಲಗಿರು, ನಾನು ಆಮೇಲೆ ಎಬ್ಬಿಸ್ತೀನಿ ನಾನು, ಆಯಿತಾ, ಆಮೇಲೆ ಫೇಸ್ ರಿವೀಲ್ ಮಾಡ್ಕೊಳ್ಳಿ ಅಂದರು. ಸೊ ನಾವಿದ್ದರು ಓಕೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪೇ ಮಾಡೋಣ ಅಂತ ಅನ್ನಪ್ರಾಶನ ಎಲ್ಲ ಮಾಡಿಸಿದ್ವಿ. ಆಮೇಲೆ ಫೇಸ್ ರಿವೀಲ್ ಯಾವಾಗ ಮಾಡೋಣ ಅಂದಾಗ ನಾನಿದ್ದವನು ಕೊನೆಗೊಂಡು ಡಿಸೈಡಾಗಿ ಫಸ್ಟ್ ಇಯರ್ ಬರ್ತಡೇ ದಿನವೇ ಫೇಸ್ ರಿವೀಲ್ ಮಾಡೋಣ ಅಂತಂದೆ. ಅದಕ್ಕೊಂದು ರೀಸನ್ ಕೊಟ್ಲು, ಏನಕ್ಕೆ ಬೇಡ ಅಂತಂದೆ. ಅದಕ್ಕೆ ಮಲ್ಕ ಅಂದಲ್ಲ, ಆಯ್ತು ಇದೇಳು ಹೇಳೀಗ, ಮರ್ತೋಯ್ತು ನನಗೆ, ನಿಜವೂ ಮರ್ತೋಯ್ತು. ಇವಳು ಒಂದು ರೀಸನ್ ಕೊಟ್ಲು, 1 ವರ್ಷ ಆದಮೇಲೆ ಮಕ್ಳುಗಳಿಗೆ ಸ್ವಲ್ಪ ಜ್ವರ ಗಿರ ಎಲ್ಲ ಬರುತ್ತೆ. ಹೌದು ಕರೆಕ್ಟ್, ಇವಾಗ ನೆನಪಾಯ್ತು. 1 ವರ್ಷ ಆದಮೇಲೆ ಆ್ಯಕ್ಚುಲಿ ಮಕ್ಕಳಿಗೆ ಆಲ್ಮೋಸ್ಟ್ ನೋಡಿದ್ದೀನಿ ನಾನು, ನಮ್ಮ ರಿಲೇಟಿವ್ ಮಕ್ಸ್ ಇರ್ಬೇಕು, ನನ್ನ ಅಕ್ಕನ ಮಕ್ಳು ಇರ್ಬೋದು, ಎಲ್ಲರಿಗೂ 1 ವರ್ಷ ಆದಮೇಲೆ ಜ್ವರ ಅದು ಇದು ಅಂತ ಬರ್ತಾನೆ ಇರುತ್ತೆ. ನಾವು ಆ ಟೈಮಲ್ಲಿ ಅಪ್ಲೋಡ್ ಮಾಡಿ ಇವರೆಲ್ಲ ಅದೇ ನಾವು ಅಪ್ಲೋಡ್ ಮಾಡಿದ್ದಕ್ಕೆ ಮಗುಗೆ ಜ್ವರ ಬಂತು, ದೃಷ್ಟಿ ಆಯಿತು, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ ಅಂತ ನನ್ನ ತಲೆಯಲ್ಲಿ ಇತ್ತಲ್ಲ, ಅದಕ್ಕೆ 1 ವರ್ಷಕ್ಕಿಂತ ಮುಂಚೆನೇ ಬಿಟ್ಬಿಡೋಣ ಅಂತ ನನ್ನ ತಲೆಯಲ್ಲಿ ಇತ್ತು. ಅದನ್ನು ಇವ್ನಿಗೆ ಹೇಳಿದೆ, ಅದಕ್ಕೆ ಇವನು ಅವಾಗ ಒಪ್ಕೊಂಡಿದ್ದು. ಆಯ್ತು ನಾನು ಹೇಳಿದೆ ಫಸ್ಟ್ ಇಯರ್ಗೆ ಕರೆಕ್ಟಾಗಿ ಬರ್ತಡೇ ದಿನಾನೇ ಫೇಸ್ ರಿವೀಲ್ ಮಾಡೋಣ ಅಂತ ಅಂದೆ. ಬಟ್ ಇವಳಿದ್ದಳು ಬೇಡಕ್ಕೆ ಬೇಡ, ನಾನು ಏನಕ್ಕೆ ಅಂತ ಕೇಳಿದಾಗ ಹೇಳಿದ್ಲು ಈ ಥರ ನಮ್ಮ ಅಕ್ಕನ ಮಕ್ಕಳಿಗೆ ಅದು ಕರೆಕ್ಟಾಗಿ 1 ವರ್ಷ ಆದಮೇಲೆ ಸುಮಾರು ಜನಕ್ಕೆ ಎಲ್ಲ ಮಕ್ಕಳಿಗೂ ಆಲ್ಮೋಸ್ಟ್ ಜ್ವರ ಬರುತ್ತೆ, ಎಲ್ಲ ಕರ್ಕೊಂಡು ಹೋಗ್ತಾರೆ, ಹಂಗ ಮಾಡ್ತಾರೆ. ನಾವು ಅಕಸ್ಮಾತ್ ನಾವು ಅಪ್ಲೋಡ್ ಮಾಡಿ ಟೈಮಲ್ಲಿ ಈ ಥರ ಎಲ್ಲ ಆದರೆ ಅದೇ ಹೇಳೋ ಕಾಕತಾಳೀಯ ಅಂತಾರೆ ನೋಡಿ, ಕೋಇನ್ಸಿಡೆನ್ಸ್ ಸಿಂಕ್ ಮಾಡ್ಬಿಡ್ತಾರೆ ದೊಡ್ಡವ್ರು, ಹಾಕಿ ಹಿಂಗೆ ಸಿಂಕ್ ಮಾಡ್ತಾರೆ ಅಂತ ಹಿಂಗೆ ಸಿಂಕ್ ಮಾಡ್ತಾರೆ ಅಂತ ಬೇಡ ಅಂತ ಇವಾಗ ಹೇಳ್ತೀನಿ ನೋಡು. ಅದೇ ಎಲ್ಲದಕ್ಕೂ ಟೈಮ್ ಬರ್ಬೇಕಂದಲ್ಲ, ಅದಕ್ಕೂ ಟೈಮ್ ಬರಲೇಬೇಕು ತಾನೆ, ಅದಕ್ಕೆ ಯಾಕೆ ಇಷ್ಟೊಂದು ಹೇಳಿದೆ ನೀನು? ನಾನು ಒಂದು ಡೈಲಾಗ್ ಹೇಳಿದೆ, ಅಂದರೆ ನನ್ನ ಮಗಳು ಫೇಸ್ ರಿವೀಲ್ ಮಾಡೋಕೆ ಒಂದು ಟೈಮ್ ಬರಬೇಕು, ಆ್ಯಕ್ಚುಲಿ ಆ ಟೈಮ್ ಇವಾಗ ಬಂದಿದೆ ಅಂದರೆ ಅಲ್ಲ ಟೈಮ್ಗಲ್ಲ ಹಿಂಗಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ದಲ್ಲ. ಇದೆಲ್ಲ ಏನು, ಇದು ಟೈಮೇ ತಾನೇ. ಬರೀ ನೀನೇ ಮಾತಾಡ್ಬೇಕಾರೆ ನೀನು ಮಾತಾಡ್ಕೊ, ನಮ್ಮನ್ನೇ ಕರ್ಕೊಬಂದು ನಿದ್ದೆ ಮಾಡಿಸೋ ಥರ ಮಾಡ್ತೀಯ ಇಲ್ಲಿ. ಮುಗೀತಲ್ಲ ಅಲ್ಲಿ ಎಲ್ಲ ನೀನೇ ಮಾತಾಡ್ಬೋದು, ನಾನು ಏನು ಮಾತಾಡಲಿ ಅಲ್ಲಿ? ಆಯ್ತು, ಇನ್ನ ಏನಾದ್ರು ಸರ್ ಇದೇ ಥರ ನಾನು ವ್ಲಾಗ್ ನೋಡ್ತಾ ಇರುತ್ತೆ, ಮುಗಿಸ್ಬಿಡ್ಲಾ? ಇನ್ನ ಏನಾರು ಹೇಳೋದು ಇಲ್ಲ, ಏನೂ ಇಲ್ಲ, ಏನಿಲ್ವಾ? ಅದೇ ಅದನ್ನ ಹೇಳ್ದಕ್ಕೆ ವಾಂತಿ ಮಾಡಕ್ಕೆ ರೆಡಿ ಆಗು. ಅಬ್ಬಾ ನಿಜವಲ್ಲ, ಟ್ರಾವೆಲ್ ಅಂದರೆ ಆಗಲ್ಲ ನನಗೆ. ಹೇಳ್ಬೇಕಂದ್ರೆ ಆ ಅನ್ನಪೂರ್ಣೇಶ್ವರಿ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋಗ್ಬೇಕಾದ್ರೆ ಒಂದು 3 ರಿಂದ 4 ಸಲ ಕಕ್ಕದ್ನಾ, ಕಕ್ಕಿ ಸುಸ್ತಾಗೋಯ್ತು ನಂಗೆ. ಆ್ಯಕ್ಚುಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಬಟ್ ಇದು ನನ್ನ ಪ್ರಕಾರ ಹತ್ರ, ಸೊ ಹಂಗಾಗಿ ಮಾಡಲ್ಲ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಸುಮಾರು ಸಲ ಟ್ರಾವೆಲ್ ಎಲ್ಲ ಮಾಡಿದ್ದೀನಿ. ಆ್ಯಕ್ಚುಲಿ ಅಲ್ಲಿ ಕಟ್ ಮಾಡಿದ್ದೀನಿ. ಏನಕ್ಕೆ ಕಟ್ ಮಾಡಿದೆ ಅಂದರೆ ಇವಳು ಊರ ಹೆಸರು ಹೇಳಿದ್ಲು ಮಾತಾಡೋ ಟೈಮಲ್ಲಿ, ಅದಕ್ಕೆ ಕಟ್ ಮಾಡಿದ್ದೀನಿ ನಾನು, ಆಯ್ತಾ? ಬಿಟ್ಟ ಅಂದ್ರೆ ಅದಕ್ಕೆ ನಿಂಗೆ ಹೇಳಿದ ಮೂಲೆಲ್ಲ ಕೂತ್ಕೋ ಅಂತ ಅಲ್ಲಿ, ಆಯ್ತಾ? ಆ್ಯಕ್ಚುಲಿ ಕಟ್ಟಾಗಿದೆ ಬಿಡಿ. ಇವಳು ಏನು ಹೇಳಿದ್ರು ಅಂತ ಮಧ್ಯದಲ್ಲಿ ಕಂಪ್ಲೀಟ್ ಮ್ಯೂಟ್ ಮಾಡಿ ಇಟ್ಟಿದ್ದೀನಿ ನೋಡಿ, ಟೀ ಅಂತ ಬರ್ಸಿದ್ದೀನಿ ನೋಡಿ. ಈ ತೆಗ್ದು ಬಿಟ್ಟ ಅಂದರೆ ಬರೀ ಇಂಥದ್ದೇ ಮಾಡೋ ನೀನು. ಇವಳು ಅಜ್ಜಿ ಬಿಡ, ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಲಿಪ್ಸಿಂಗ್ ಮಾಡಿ ನೋಡೋಣ, ಇವಳು ಊರ ಹೆಸರು ಹೇಳೋವಳೆ ಆಲ್ರೆಡಿ. ಸೊ ಗೆಸ್ ಮಾಡಿ ನೋಡೋಣ ಅಷ್ಟೇ ಬೇಬಿ. ನಿಂಗೆ ಮೈಕ್ ಕೊಡೋದೇ ತಪ್ಪು ಬೇಬಿ, ಹಾಳು ಮಾಡಿ ಇಡ್ತೀಯ ನೀನು. ಅದೇ ನಾವು ಎಲ್ಲಿಗೆ ಹೋಗಿದ್ವೋ, ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಈ ಬಾರ್ಸಾಕ್ತೀನಿ ನಿಂಗೆ. ಓಕೆ, ಇಷ್ಟೇ ನೋಡಿದ್ರಲ್ಲ. ಆ್ಯಕ್ಚುಲಿ ಬಟ್ಟೆಗಳು ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನಾವೇನು ಮ್ಯಾಚಿಂಗ್ ಮಾಡ್ಕೊಂಡು ರೆಡ್ ಕಲರು, ಸೊ ಹೇಗೆ ಕಾಣಿಸುತ್ತೆ ಅಂದರೆ ಬಟ್ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ನಾವು ಯಾವ ಊರಿಗೆ ಫೇಸ್ ರಿವೀಲ್ ಮಾಡೋಕ್ಕೆ ಹೋಗ್ತೀವಿ ಅಂತನೂ ಕಮೆಂಟ್ ಮಾಡಿ. ಸೊ ಲಿಪ್ಸಿಂಗ್ ಮಾಡಿ ಅಂದಂಗೆ ಆಯಿತು ನಂಗೆ ಅದು. ಸೊ ಇದೇ ನಮ್ಮ ವ್ಲಾಗ್ ಆಗಿತ್ತು. ಸೊ ಎಂಡ್ ಮಾಡಿಬಿಡಿ, ಇದೇ ಥರ ನಮ್ಮ ವ್ಲಾಗ್ನ ನೋಡಿದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬಿಡಿ. ಥ್ಯಾಂಕ್ ಯು ಸೊ ಮಚ್. ಸಪೋರ್ಟ್ ಮಾಡೋದು ಮರಿಬೇಡಿ ಪ್ಲೀಸ್. ಈಗ ಸ್ಟೆಪ್ ಬೈ ಸ್ಟೆಪ್ಪು 1,000 2,000 ವ್ಯೂಸ್ಗಳು ಬರ್ತಾಯಿದೆ. ಮಿನಿಮಮ್ ಅಂದರೆ 1,000 2,000 3,000 ತನಕ ವ್ಯೂಸ್ ಬರ್ತಿದೆ. 10,000 ಆದರೂ ಬರಂಗೆ ಮಾಡಿ, 10,000 ಆಗೋ ಥರ ಬರಂಗಾದರೂ ಮಾಡಿ, ಸಪೋರ್ಟ್ ಮಾಡಿ ಅಷ್ಟೇ. ನಾನು ಇನ್ನೇನು ಕೇಳ್ಕೊಳ್ಳಲ್ಲ, ಸಪೋರ್ಟ್ ಮಾಡಿ ಪ್ಲೀಸ್, ಸಪೋರ್ಟ್ ಮಾಡಿ.
ಬಾಯ್ ಬಾಯ್ ಹೀರೋಸ್, ಟಾಟಾ ಬಾಯ್ ಹೀರೋಸ್, ಬಾಯ್. ಹೆಸರು ಹೇಳ್ತೀಯ ಬರೀ ಇಂಥದೇ ಇವಳು ಮಾಡೋಂಥದ್ದು. ಇನ್ನು ನಂಬ್ಕೊಂಡು ಕೂಗ್ಬಿಟ್ರೆ ಸರಿ ಮಾಡು, ಆಯ್ತು. ಅಲ್ಲ ನಾನು ಹೇಳ್ದಲ್ಲ ಮೂಲೆ ಕೂತ್ಕೋ, ಅಲ್ಲಿ ಮೂಲೆ ಕೂತ್ಕೊ ಹೆಂಗೆ ಕಾಣ್ತಿ ಅಂತ ನಾನು ನೋಡ್ಬೇಕು. ಹೋಗು ಹೋಗು ಆಮೇಲೆ ಕೂತು ಕರೆಕ್ಟಾಗಿದೆ. ಬಾಯ್.